ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ. ಕಾರಣ ಶಿಡ್ಲಘಟ್ಟ ಆಯಿತು, ಭದ್ರಾವತಿ ಆಯಿತು, ಈಗ ಬಳ್ಳಾರಿಯ ಸರದಿ. ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಯ ಮೇಲೆ ಕಾಂಗ್ರೆಸ್ ಕಾರ್ಪೊರೇಟರ್ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ವೇದಿಕೆ ಆಗಿತ್ತು. ಏನಿದು ಸರ್ಕಾರಿ ಅಧಿಕಾರಿಯ ಮೇಲಿನ ಹಲ್ಲೆಯ ವಿಚಾರ? ಬನ್ನಿ ನೋಡ್ಕೊಂಡು ಬರೋಣ. ಬಳ್ಳಾರಿಯಲ್ಲಿ ಕೈ ಕಾರ್ಪೊರೇಟರ್ ಗೂಂಡಾವರ್ತನೆ, ಕರ್ತವ್ಯ ನಿರತ ಅಧಿಕಾರಿ ಮೇಲೆ ಹಲ್ಲೆ, ಆಸ್ಪತ್ರೆಗೆ ದಾಖಲು. ಗೂಂಡಾ ಕಾರ್ಪೊರೇಟರ್ ಬಂಧನಕ್ಕೆ ಪ್ರತಿಭಟನೆ. ಈ ಫೋಟೋದಲ್ಲಿರುವ ಈ ವ್ಯಕ್ತಿಯ ಹೆಸರು ವಿ ಕುಬೇರ. ಬಳ್ಳಾರಿ ನಗರದ ವಾರ್ಡ್ ನಂಬರ್ 39ರಿಂದ ಆಯ್ಕೆಯಾಗಿ ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದಾರೆ. ಕಾಂಗ್ರೆಸ್ನಿಂದ ಆಯ್ಕೆಯಾಗಿರುವ ಕಾರ್ಪೊರೇಟರ್ ಕುಬೇರ ನಿನ್ನೆ ಇಡೀ ಕಾಂಗ್ರೆಸ್ ಪಕ್ಷವೇ ತಲೆ ತಗ್ಗಿಸುವ ಕೆಲಸ ಮಾಡಿದ್ದಾರೆ. ಹೌದು, ನಿನ್ನೆ ಮಧ್ಯಾಹ್ನ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ನಡೆಸುವ ಸಲಾಂ ಬಳ್ಳಾರಿ ಕಾರ್ಯಕ್ರಮದ ವೇಳೆ ಪಾಲಿಕೆಯ ಇಂಜಿನಿಯರ್ ವೀರೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಆರಂಭದಲ್ಲಿ ಇಂಜಿನಿಯರ್ ವೀರೇಶ್ ಹಾಗೂ ಕಾರ್ಪೊರೇಟರ್ ಕುಬೇರ್ ಮಧ್ಯೆ ಸ್ವಲ್ಪ ವಾಗ್ವಾದವಾಗಿತ್ತು. ಆಗ ಶಾಸಕ ನಾರಾ ಭರತ್ ರೆಡ್ಡಿ ಮಧ್ಯ ಪ್ರವೇಶ ಮಾಡಿ ಸಮಾಧಾನಪಡಿಸಿ ಬೇರೆಡೆ ತೆರಳಿದ್ರು. ಆ ಬಳಿಕ ಕುಬೇರ್ ಇಂಜಿನಿಯರ್ ವೀರೇಶ್ ಮೇಲೆ ಮುಗಿಬಿದ್ದು ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾಗಿ ವೀರೇಶ್ ಸ್ಥಳದಲ್ಲೇ ಕುಸಿದು ಬಿದ್ದಾಗ ವೀರೇಶ್ನನ್ನ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಕುತ್ತಿಗೆ, ಎದೆ ಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿದ್ದು ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯವಿಲ್ಲ ಎಂದಿದ್ದಾರೆ. ಇನ್ಫೆಂಟ್ರಿ ರೋಡ್ ಅಲ್ಲಿ ಒಂದು ಫುಟ್ಪಾತ್ ಟೆಂಪರರಿ ಶೆಡ್ ಕಟ್ಟಿದ್ರು. ನಾನು ಮತ್ತೆ ನಮ್ಮ ಜೈ ಹೆಲ್ತ್ ಇನ್ಸ್ಪೆಕ್ಟರ್ ಹೋಗ್ಬಿಟ್ಟು ಅವ್ರಿಗೆ ಹೇಳಿ ಬಂದ್ವಿ. ಅವಾಗ ಕುಬೇರ ಸರ್ ಅವರು ಕೂಡ ಅಲ್ಲಿಗೆ ಬಂದ್ರು, ಸ್ಪಾಟಕ್ಕೆ ಬಂದ್ರು. ಇದನ್ನ ತೆಗಿಸ್ರಿ ಅಂದ್ರು. ಆಯ್ತು ಸರ್ ಅಂತ ಹೇಳಿ ಅವ್ರಿಗೆ ಟೈಮ್ ಕೊಟ್ವಿ. ಇವತ್ತು MLA ಸರ್ದು ಒಂದು ವಾರ್ಡ್ ವಿಸಿಟ್ ಇತ್ತು. ಅಲ್ಲಿ ಹೋದಾಗ ಅವರು ನಮ್ಮ ಕುಬೇರ ಸರ್ ಸಿಕ್ಕರು. ಏನಾಯ್ತು ರೀ ನೀವು ತೆಗೆದಿಲ್ಲಲ್ಲ ಅಂತ. ಸರ್ ನಿನ್ನೆ ಇದೀಗ ಬಿಸಿ ಇದ್ವಿ, ಇವತ್ತು ಇಲ್ಲಿಗೆ ಬಂದಿದ್ದೀವಿ, ನಾನು ನಾಳೆ ಅಥವಾ ನಾಡ್ದು ತೆಗಿಸ್ತೀವಿ ಸರ್ ನಾನು ಹೇಳ್ಬಿಟ್ಟು. ಅದು ಜೋರ್ ಬಾಯ್ ಮಾಡಿದ್ರು. ನೀನು ಈಗ ತೆಗಿಸ್ಬೇಕು, ನೀನೆಂತ ಎಡಬಲ್ಲಿ, ನೀನೇನು ಕೆಲಸ ಮಾಡ್ತೀಯ ಹಂಗೆ ಹಿಂಗೆ. ಅವಾಗ MLA ಸರ್ ಇದ್ರು, ಏನು ಗಲಾಟೆ ವೀರೇಶ್ ಅಂತ ಬಾ ಅಂತ ಕರ್ಕೊಂಡು ಹೋದ್ರು. ಒಳಗಡೆ ಕರ್ಕೊಂಡು ಹೋದ್ರು. ಹೋಗಿ ಜಸ್ಟ್ ಹಿಂಗೆ ಹೊರಗೆ ಬಂದು ಹಿಂಗೆ ಬಂದೆ. ಅವಾಗ ಏಕಾಏಕಿ ಬಂದ್ಬಿಟ್ಟು ಇಲ್ಲಿಗೆ ಗುದ್ದಿದ್ರು ಸರ್. ನಾನು ಅಲ್ಲಿಂದ ಸುಮ್ಮನೆ ವಾಪಸ್ ಬಂದೆ ಸರ್. ಫುಟ್ಪಾತ್ ಮೇಲಿದ್ದ ಶೆಡ್ ತೆಗೆಸುವ ವಿಚಾರಕ್ಕೆ ಹಲ್ಲೆ, ಅಧಿಕಾರಿ ಮೇಲೆ ಹಲ್ಲೆ ಖಂಡಿಸಿದ ಶಾಸಕ ಭರತ್ ರೆಡ್ಡಿ. ಇನ್ನು ಫುಟ್ಪಾತ್ ಮೇಲೆ ಇದ್ದ ಸಣ್ಣ ಶೆಡ್ ತೆಗೆಸುವ ವಿಚಾರಕ್ಕೆ ಪಾಲಿಕೆ ಇಂಜಿನಿಯರ್ ಮೇಲೆ ಹಲ್ಲೆ ಮಾಡಲಾಗಿದೆ. ಶೆಡ್ ತೆಗೆಸಲು ವಿಳಂಬ ಮಾಡುತ್ತಿದ್ದೀಯಾ ಎಂದು ಹಲ್ಲೆ ಮಾಡಲಾಗಿದೆಯಂತೆ. ಹಲ್ಲೆ ವಿಷಯ ತಿಳಿದು ಪಾಲಿಕೆ ಸಿಬ್ಬಂದಿ ರೊಚ್ಚಿಗೆದ್ದಿದ್ದಾರೆ. ಗೂಂಡಾ ಕಾರ್ಪೊರೇಟರ್ ಕುಬೇರ್ನನ್ನ ಬಂಧಿಸಬೇಕು ಅಂತ ಪಾಲಿಕೆ ಮುಂದೆ ಸರಣಿ ಪ್ರತಿಭಟನೆ ನಡೆಸಿದ್ರು. ಇನ್ನು ಶಾಸಕ ಭರತ್ ರೆಡ್ಡಿ ಈ ಘಟನೆಯನ್ನ ಖಂಡಿಸಿದ್ದಾರೆ. ನಮ್ಮ ಪಕ್ಷದ ಕಾರ್ಪೊರೇಟರ್ ಮಾಡಿದ್ದು ತಪ್ಪು, ಕಾನೂನು ರೀತಿ ಎರಡೂ ಕಡೆಯವರಿಗೂ ನಡೆದುಕೊಳ್ಳಲು ಹೇಳಿರುವೆ ಎಂದಿದ್ದಾರೆ. ಅದೇ ವಾರ್ಡಲ್ಲಿ ಇವತ್ತು ಸಲಾಂ ಬಳ್ಳಾರಿ ಮತ್ತೆ ನಮ್ಮ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಮಾತಿನ ಚಕಮಕಿ ಏನೋ ನಡೆದಾಗ ಇಬ್ಬರಿಗೂ ಸಮಾಧಾನ ಹೇಳಿ ಇವ್ರನ್ನ ಕಳಿಸಿದ್ದೆ. ಮತ್ತೆ ನಾನು ಒಳಗೆ ಜನರೇನೋ ಕರೆದಾಗ ಅಲ್ಲಿ ಮಾತಾಡೋಕೆ ಹೋದಾಗ ಏನೋ ಈ ತರ ಘಟನೆ ನಡೆದಿದೆ ಅಂತ ಗೊತ್ತಾಯ್ತು. ಅದಕ್ಕೆ ಏನಾಗಿದೆ, ಏನು ವಾಸ್ತವಾಂಶ ತಿಳ್ಕೊಳ್ಳೋಣ ಅಂತೇಳಿ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಅದೇನು ತಿಳ್ಕೊಂಡು ಯಾರಿಗೆ ಏನಾನ ಆ ಥರ ನಡೆದಿದ್ರೆ ಏನು ನ್ಯಾಯಯುತವಾಗಿ ಅವ್ರಿಗೆ ಏನು ನಡೆಸ್ಕೊಡ್ಬೇಕು ನಾವು ನಡೆಸ್ಕೊಡ್ತೀವಿ. ಮಾನ್ಯ ಶಾಸಕರು ಆ ವಾರ್ಡಲ್ಲಿ ಸಲಾಂ ಬಳ್ಳಾರಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಅಂದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲಿಕ್ಕೆ ಆ ವಾರ್ಡಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು AW ವೀರೇಶ್ ಅವರು ಮಾನ್ಯ ಶಾಸಕರಿಂದ ಇದ್ದರು. ನಾನು ಕೂಡ ಆರಂಭದಲ್ಲಿ ಅವ್ರ ಜೊತೆಗೆ ಸ್ವಲ್ಪ ಹೊತ್ತಿದ್ದೆ. ಅಲ್ಲಿಂದ ನಂತರ ನಾನು ಬೇರೆ ಕೆಲಸಕ್ಕೆ ಈ ಕಡೆ ಬಂದಾದಮೇಲೆ ನನಗೆ ಆಮೇಲೆ ಯಾರೋ ಫೋನ್ ಮಾಡಿ ಹೇಳಿದರು, ಈ ಥರ ಸಿಬ್ಬಂದಿ ಮೇಲೆ ಆ ಭಾಗದ ಕಾರ್ಪೊರೇಟರ್ ಹಲ್ಲೆ ಮಾಡಿದ್ದಾರೆ ಅಂಥೇಳಿ. ಇಮಿಡಿಯೇಟ್ ನಾನು ಆ ಸ್ಥಳಕ್ಕೆ ಹೋದಾಗ ಸ್ವಲ್ಪ ಅವ್ರಿಗೆ ತೀವ್ರವಾಗಿ ಹಲ್ಲೆ ಆಗಿತ್ತು. ಭಾಳ ಗಲ್ಲ ಮತ್ತು ಎದೆ ಮೇಲೆಲ್ಲ ತೀವ್ರವಾದ ಪೆಟ್ಟುಗಳೆಲ್ಲ ಆಗಿತ್ತು. ಅದಕ್ಕೆ ಇಮಿಡಿಯೇಟ್ ಕರ್ಕೊಂಡು ಬಂದು ಈಗ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ಮಹಾನಗರ ಪಾಲಿಕೆ AWE ವೀರೇಶ್ ಮೇಲೆ ಕಾರ್ಪೊರೇಟರ್ ಕುಬೇರ್ ಹಲ್ಲೆ ಪ್ರಕರಣವನ್ನ ಖಂಡಿಸಿ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ ಬಿಜೆಪಿ MLC ಸತೀಶ್ ಭೇಟಿ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಶಾಸಕ ಭರತ್ ರೆಡ್ಡಿ, ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ, ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ರು. ಕಾರ್ಪೊರೇಟರ್ ಬಂಧನ ಆಗುವವರೆಗೂ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಕೈಬಿಡಲ್ಲ ಎಂದು ಪ್ರತಿಭಟನಾ ನಿರತ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹೇಳಿದ್ರು. ಪ್ರತಿಭಟನೆಗೆ ಬಿಜೆಪಿ ಮಹಾನಗರ ಪಾಲಿಕೆ ಸದಸ್ಯರು ಸಾಥ್ ನೀಡಿದ್ರು. ಒಟ್ಟಾರೆ ಕಾಂಗ್ರೆಸ್ ಕಾರ್ಪೊರೇಟರ್ ರೌಡಿ ವರ್ತನೆಯಿಂದ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿದೆ. ಕಾರ್ಪೊರೇಟರ್ ಕುಬೇರ್ ಮಾಡಿದ ಕೃತ್ಯ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಬಂಧನ ಆಗೋ ತನಕ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಕೈಬಿಡದಿರಲು ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತೀರ್ಮಾನ ಮಾಡಿದ್ದು, ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಮರೇಶ್ ಎಲ್ಕೆ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.